ರಾತ್ರಿ ಎಡಿಟಿಂಗ್ ಮತ್ತು ವಿಡಿಯೋ ಅಪ್ಲೋಡ್ ಮಾಡ್ಕೊಂಡು ಇಲ್ಲೇ ಮಾಡಿ ಮೇಲೆ ಮುಕ್ಕೊಂಡು ಮತ್ತೆ ಒಳ್ಳೆ ನಿನ್ನಿಗತ್ಲೆ ಈಗ ಬಡ ಹಾಸಿಗೆ ಮಾಡಿಸ್ಕೊಂಡು ಇವತ್ತಂತ ಫಸ್ಟ್ ಆ ಕೆಲಸ ಮುಗಿಸ್ಕೊಂಬರಿ. ಜಸ್ಟ್ ಫ್ರೆಶ್ ಅಪ್ ಆಗಿ ಬಂದೆ. ಈಗ ಬಡ ಹೋಗಿ ಭಾಳ ಕೆಲಸ ಅದಾವೆ ಅಂದ್ರೆ ಬಟ್ಟೆ ಅವೆಲ್ಲ ಒಗಿಬೇಕು. ಮತ್ತು ಒಳ್ಳೆ ನಾಷ್ಟಾನು ನೀನು ರಾತ್ರಿನೂ ಊಟ ಸರಿಯಾಗಿಲ್ಲ. ಇವತ್ತು ನಾಷ್ಟ ಚಲೋತಾಗ ಮಾಡ್ಬೇಕು. ಪಟ್ನ ನಾಷ್ಟ ಮಾಡ್ಕೊಂಬರೋಣಂತೆ. ಜಸ್ಟ್ ಇಂದ ಕ್ಯಾಂಟೀನ್ ಹೋಗಿದ್ದೆ ನಾಷ್ಟ ಮಾಡ್ಕೊಂಬಂದ್ವಿ. ಈಗ ಹೋಗಿ ಫಸ್ಟ್ ಬಟ್ಟೆ ಹೋಗ್ಬೇಕು. ಇನ್ನೂ ಇಷ್ಟು ಹಾಕೊಂಡು ಬಟ್ಟೆ ಅದಾವೆ. ಇಲ್ಲೊಂದು ಸ್ವಲ್ಪ ಅದಾವೆ, ಇನ್ನೂ ಒಂದು ಸ್ವಲ್ಪ ಬ್ಯಾಗ್ನಾಗ ಒಂದು ಸ್ವಲ್ಪ ಅದಾವೆ ಇಲ್ಲಿ ಕೆಳಗೆ. ಫಸ್ಟ್ ಇದ್ರಾಗಿರೋ ಹೊರಗಿಟ್ಟು ಬಟ್ಟೆ ಭಾಳ ಕೆಟ್ಟದ ಇವತ್ತು. ಇನ್ನು 2 ಕಾಲೇಜ್ ಬಟ್ಟೆ ಮತ್ತು ಒಳ್ಳೆ ನೈಟ್ ಡ್ರೆಸ್ಸನ್ನು ಹೋಗೋದಾಗ್ಬೇಕು. ಇನ್ನೂ ಜಳಕನೂ ಮಾಡಿಲ್ಲ, ಜಳಕನೂ ಮಾಡ್ಬೇಕು. ಬಡ ಫಸ್ಟ್ ಬಟ್ಟೆ ಹೋಗೋದು ಬರೋಣಂತ. ಬಿಸಿಲು ಯಾಕಂದ್ರೆ ಭಾಳ ಆಗೋದಕ್ಕೆ ಮುಂಚೆಗೆ ಹೋಗೋದು ಹಾಕಿದ್ರತ್ತೆ ತೊಳೆ. ಇವತ್ತಿಂದ ಇಷ್ಟೇ, ಮತ್ತು ನೋಡೋಣಂತ ಆಮೇಲೆ ಏನು ಪ್ಲ್ಯಾನ್ ಆಗುತ್ತೆ ಅಂಥೇಳಿ. ಇನ್ನೂ ಹೊರಗೆ ಹೋಗೋದು ಒಂದು ಐತಿ, ಹೊರಗೆ ಹೋಗೋಣಂತ. ಇವತ್ತು ಸಂಡೇ ಐತಿ. ಬಟ್ಟೆ ನೆನಾಗಿ ಬಂದಿದ್ದೆ, ಈಗ ಬಟ್ಟೆ ಒಗಿಬೇಕು. ಮತ್ತು ಒಳ್ಳೆ ಬ್ಲಾಗ್ನು ಅಪ್ಲೋಡ್ ಆಗೈತೆ ಅನ್ಕೊತೀನಿ. 11 ಆಗೈತಲ್ಲ, ಅಪ್ಲೋಡ್ ಆಗೈತಿ. ಈಗ ಬಡ ಬಟ್ಟೆ ಹೋಗ್ಯೋದು ಒಂದು ನೆನೆ ಹಾಕಿನಿ. ಆಲ್ಮೋಸ್ಟ್ ಅಷ್ಟು ಬಟ್ಟೆ ಒಗೆದು ಹಾಕಿದೆ. ಈಗ ಸಾಕ್ಸ್ ಅಷ್ಟು ಉಳಿದವು. ಸಾಕ್ಸ್ ಒಂದು ಸ್ವಲ್ಪ ನೆನೆಹಾಕಿ ಅವು ಒಂದು ಸ್ವಲ್ಪ ಒಗೆದ್ರೆ ಸ್ವಚ್ಛ. ಆಲ್ಮೋಸ್ಟ್ ಅಲ್ಲಿ ಇವತ್ತಿನ ಒಂದು ಮೇನ್ ದೊಡ್ಡ ಟಾಸ್ಕ್ ಕಂಪ್ಲೀಟ್ ಮಾಡಿದ್ವಿ. ನೋಡೋಣ ಅಂತೀನಿ ಏನೇನಾಗುತ್ತೆ ಅಂತೇಳಿ. ಮೇನ್ ಇವು ಸಾಕ್ಸ ಭಾಳ ಹೊಲಸಾಗ್ಯವು. ನಮ್ಮ ಓನರ್ನ ಈ ಜಳಕ ಮಾಡಿ ಬಂದು ಕುಂತೈತಿ. ನಾ ಇನ್ನೂ ಜಳಕ ಮಾಡಿದ್ದೆ. ಈ ಒಂದಿನ ಬಟ್ಟೆ ಒಗ್ಯೋದು ನೀವು ಹೊಲ್ದೆ ಇನ್ನೂ ಭಾಳ ತಗೊಳ್ಳೋದಾವು. ನಮ್ಮ ಅಮ್ಮಪ್ಪ ಹೋಗಿ ಬಟ್ಟೆ ಒಣ ಹಾಕ್ಬೇಕು. ಬಟ್ಟೆ ಒಣಕ್ಕೆ ಚಾವಿ ತೊಗೊಂಡೆ. ಒಳಗೆ ಹಗ್ಗ ಐತಿ, ಹಗ್ಗ ಕಟ್ಟಬೇಕು. ಫಸ್ಟ್ ಹಗ್ಗ ಕಟ್ಟೋಣಂತ. ಇಷ್ಟು ಮ್ಯಾಗ ಯಾಕೆ ಕಟ್ಟಿದ್ನಿ ಅಂದ್ರೆ ರೀಸನ್ ಅಂದ್ರೆ ಈಗ ಬ್ಯಾಸ್ಗೆ ಐತಲ್ಲ, ಸ್ಲ್ಯಾಬ್ ಹೀಟ್ ಜಲ್ದಿ ಬಡ್ದು ಜಲ್ದಿ ಒಣಗ್ತವೆ. ಮತ್ತೊಳ್ಳಿ ಇಲ್ಲಿ ಅರ್ಬಿ ಒಣಗಾಕಕ್ಕೆ ಎಲ್ಲಿ ಜಾಗ ಇಲ್ಲ ನಾವಿರೋ ರೂಮ್ದಾಗ, ಈಗ ಪ್ರೆಸೆಂಟ್ ರೂಮ್ದಾಗ. ಅದಕ್ಕೆ ನಾ ಇಲ್ಲಿ ಕಟ್ಟೀನಿ. ಇಲ್ಲಿ ಕಟ್ಟಿದ್ದು ಇನ್ನೊಂದು ಅಡ್ವಾಂಟೇಜ್ ಅಂದ್ರೆ ನಾ ಮಳೆಗಾಲದಾಗೂ ಇಲ್ಲೇ ಅರ್ಬಿ ಹಾಕ್ಕೊಂಡು ನಾವು ಒಣಗಾಕಕ್ಕೆ. ಇದು ಐಡಿಯಾ ಅಂತೂ ನನಗೆ ಬಂತ, ಕಟ್ಟಿದೆ. ನೋಡೋಣ ಅವ ಬಂದು ಇನ್ನೂ ಅವ ಏನಂತಾನಂತೇಳಿ. ಒಂದು ಸ್ವಲ್ಪ ಒಣ ಕಿರಿಕಿರ ಭಾಳ ಆಗ್ಬಿಡ್ತದೆ ಇಂಥ ಹೊತ್ನಾಗ. ಅಲ್ಲಿ ಯಾಕೆ ಕಟ್ಟಿದೆ, ಇಲ್ಲಿ ಯಾಕೆ ಕಟ್ಟಿದೆ ಅಂತ ಬಂದ್ಮ್ಯಾಗ ನಿಮ್ಗೆ ತೋರಿಸ್ತೀನಿ ನಾವು ಹೆಂಗೆ ಅಂತಾನಂತೇಳಿ. ಮ್ಯಾಗ ಕಟ್ಟೈತಿಲ್ಲ ನಮ್ಮ ಗಾಳಿ ಬರುತ್ತೆ. ಗಾಳಿ ಪಟ್ನ ಹೇಳಿ ಏನಾತೀಗ ಮ್ಯಾಗ ಹೋಗೋಣ. ಪಾಪ ನಮ್ಮ ಅಕ್ಕ ಅರ್ಧ ತಾಸು ಐತಿ ಮೆಸೇಜ್ ಮಾಡಿ ಅವ್ರಿಗೆ ಐತಿ. ನಾನು ನಿಮ್ಗೆ ಹೇಳಿದ್ನಲ್ಲ, ಅವ ನನ್ನ ಮಾತು ಒಟ್ಟ ಕೇಳಂಗಿಲ್ಲ ಅಂತೇಳಿ ಕರೆಕ್ಟಾಗಿ ಗೆಸ್ ಮಾಡಿ. ನಾ ಇವತ್ತಲ್ಲ ನಾನು ಡೈಲಿ ಅದನ್ನ ಮಾಡ್ತೀನಿ. ನಾವು ಬರೀ ಹಿಂಗೆ ಮಾಡ್ತಾನೆ. ನಾ ಹೇಳಿದ್ದು ಒಟ್ಟ ಕೇಳಂಗಿಲ್ಲ. ಮತ್ತೊಳ್ಳೆ ತಾ ಹೇಳಿದ್ದ ಆಗ್ಬೇಕು. ಅದಕ್ಕೆ ನಾ ಸುಮ್ಮನೆ ಹೊಂದ್ಕೊಂಡು ಹೋಗೋದು. ಇಲ್ಲಿ ಮ್ಯಾಗ ಬಂದು ಒಣ ಹಾಕಿದ್ದೆ. ಆಮೇಲೆ ಈಗ ಜಸ್ಟ್ ಬಂದೆ. ಅವನು ಇನ್ನೂ ಒಣ ಹಾಕತ್ತಾನ. ಜಗ್ಗ ಕೆಟ್ಟ ಲೇಜಿ ಅದಾನು. ನಾನು ಸ್ವಲ್ಪ ಭಾಳ ಸ್ಪೀಡ್ ಅದೀನಿ. ನಾವು ಈಗ ಫೋಟೋ ಶೂಟಿಗೆ ಕರ್ಕೊಂಡು ಹೊಂಟ. ನನಗೆ ಗ್ಲಾಸ್ ಇಟ್ಕೊಂಡು ನಿಲ್ಲದೆ ಕ್ಯಾಮ್ರಾ ಈಗ ಕರೆಕ್ಟ್ ಕ್ಲಿಯರ್ ಬರೋದತ್ತೆ. ಮಕ್ಕೊಂಡು ನಂಗೆ ಎಬ್ಬಿಸ್ಕೊಂಡು ಕರ್ಕೊಂಡು ಹೊಂಟಾನ. ಇವನ್ ಫೋಟೋ ಇವಂಗೆ ತಗೊಳಕ್ಕೆ ಬರೋಂಗಿಲ್ಲ ಚಂದಂಗೆ. ಮತ್ತು ನಾನು ತೆಗಿಯಾಕೆ ಹೇಳ್ತಾನೆ. ಬಾ ಅಲ್ಲಿ ಮಟ್ಟ ಫೋಟೋ ಹಚ್ಚಿ ನಾ ಬಸ್ ತಂದಿಲ್ಲ. ಹೋಗು ಅಂಕಲ್. ನೆಕ್ಸ್ಟ್ ಸಾರಿ ಅಂಕಲ್ ರೂಮ್ ಒಳಗೆ ಥಿಂಕಿಂಗ್ ಮಾಡೋದು ಯಾಕೆ ಮಾಡೋದು. ಸರಿ ಬ್ಲಾಗ್ ಮಾಡಕ್ಕೆ. ಹಾಂ ಮಮ್ಮ, ಚಸ್ಮಾ ಸರಿ ಕಾಣಿಸಲ್ಗೆ ಚೆಲ್ಲಿದೆ.
ನಾವೊಂದು ಇವತ್ತು ಫೋಟೋಶೂಟಿಗೆ ಮುಂದೇನೋ ಫೋಟೋ ತೆಗಿಬೇಕಂತೆ. ಚಂದ ಕಾಣತ್ತಾನೆ, ಬಟ್ ನೋಡ್ಬೇಕು ಹೆಂಗೆ ಬರ್ತಾವೆ ಫೋಟೋ ಅಂತೇಳಿ. ಚಂದ ಕಾಣಿಸ್ತದ ಅವ್ನು ಗೊತ್ತಾಗೋದು ಅಷ್ಟೇ. ಸುಮ್ಮನೆ ಖಾಲಿ ತಲೆ ತಿನ್ನತ್ತಾನ, ನಂಗೆ ಬ್ಲಾಗ್ ಮಾಡ್ಬೇಕು ಬಿಡಬಾರ್ದು ಅಂತೇಳಿ. ಅದಕ್ಕೆ ಅವ್ನು ಫೋಟೋಶೂಟ್ ಮಾಡೋದು ಬಿಟ್ಟು ನಾನು ಬ್ಲಾಗ್ ಮಾಡತ್ತೀನಿ. ಅವನೊಂದು ಕೆಡಿಸ್ತಾನ, ನಾವೊಂದು ಕೆಡಿಸ್ತೀನಿ ಅಷ್ಟೇ. ಏನು ಸ್ಮಾರ್ಟ್ ಕಾಣತ್ತಿಲಿ ಇಲ್ಲ ನೋಡ್ರಿ. ಸುಮ್ಮನೆ ಪಾಲ್ತು ಪೋಸ್ಟ್ ಕೊಡತ್ತಾನೆ. ವಿಡಿಯೋ ಮಾಡ್ಬೇಕಂತೀವಿ ಒಂದು ಖಾಲಿ ಪಾಲ್ತು, ದೊಡ್ಡ ಪಾಲ್ತು ಇವ ಖಾಲಿ ನೋಡ್ರಿ. ಸುಮ್ಮನೆ ಹಿಂಗೆ ಸುಮ್ಮನೆ ಇಷ್ಟ ಕಾಡ್ಸು ನಂಗೆ ಫೋಟೋ ತೆಗಿತೀನಿ ಅಂತೇಳಿ. ಬರೀ ಇಂಥವು ನೋಡ್ರಿ. ಕಸ ಆರ್ಸಕ್ಕೆ ಬಂದಿ ಫೋಟೋ ಶೂಟಿಂಗ್ ಅಂತೇಳಿ. ಕಸ ಆರ್ಸಕ್ಕೆ ಬರ್ತಾನೆ. ನಾ ಕಂಟೆಂಟ್ ತಗೊಂಡಾತೀನಿ ತಣ್ಣಿ. ಫೋಟೋ ಶೂಟ್ ಮಾಡ್ಕೊಂಡು ಟ್ರ್ಯಾಕ್ ಕಡೆ ಬಂದೀವಿ ನಾವು. ಈಗ ಬೋಗಿನ ಎಂಡ್ ಆತ್ ತಗೋ. ಮಾಡ್ಕೊಂಡು ಸಾಯಂಕಾಲ ಆತ. ಇಲ್ಲಿ ಟ್ರ್ಯಾಕ್ ಕಡೆ ಬಂದು ಕುಂತೀವಿ. ಅವ್ರ ಫ್ರೆಂಡ್ ಕೊಟ್ಟು ಮಾತಾಡತ್ತಾನ. ಮಕ್ಕೊಂಡು ಎಬ್ಸ್ಕೊಂಡು ಕರ್ಕೊಂಬಂದ ನೀವು ಫೋಟೋ ಶೂಟ್ ಮಾಡ್ಬೇಕು ಬಾ ಅಂತೇಳಿ. ಈ ಸಲ ಚಲೋ ಆಯ್ತು ಫೋಟೋ ಶೂಟ್. ಭಾಳ ಕೆಟ್ಟ ಆಯ್ತು. ಈವ್ನಿಂಗ್ ಆತು ಆಲ್ಮೋಸ್ಟ್ ಅಲ್ಲಿ ಕತ್ಲಾಗಿ ಬಂತು. ಯಾರು ಇಲ್ಲಿ ನಾವು ಒಂದು 4 ಜನ ಅದೀವಿ. ಹತ್ತಿರ ಬಲೆ ಹಸ್ತಿನ ತೋಲೆ ನಿಂಗೆ ಆಮೇಲೆ ಫೋಟೋ ತಗೋಬೇಕು. ಈಗ ಇನ್ನೊಂದು ಸ್ವಲ್ಪ ಫೋಟೋ ತೆಗಿಯೋಣ ನೋಡೋಣ ಅಂತ. ತಗೊಳ್ಳಿ ನಿನ್ನ ಮ್ಯಾಗೆ ನೋಡಪ್ಪ. ಲಾಸ್ಟ್ ಕಾಲ್ ನಿಂದೆ ಹೇಳತ್ತೀನಿ. ಒಂದೆರಡು ಚಲೋ ತಗೊಂಡು ಫೋಟೋ ಹಾಕ್ತೀನಿ ಇಬ್ರದ್ದು. ಅಲ್ಲೇ ಇಂಥವ್ರು ಫೋಟೋ ತೆಗಿಯೋದು ಬರೋದಿರಲಿ. ಕೈ ಎಲ್ಲ ಗ್ರೀಸ್ ಮಾಡ್ಕೊಂಡು ಬಟ್ಟೆ ಎಲ್ಲ ಹೊಲಸು ಮಾಡ್ಕೋಬೇಕು. ಇವನ್ ಸಂಬಂಧ ಇವು ಬಟ್ಟೆ ಮತ್ತು ಈ ಕೈ ಎರಡೂ ಹೊಲಸದು. ಬಂದಿರೋ ತಪ್ಪಿಗೆ ಅನ್ಭವಿಸ್ಬೇಕು ಅಷ್ಟೇ. ಶೂಟ್ ಮುಗಿಸಿ ನಮ್ಮಿಬ್ಬರದೊಂದು ತಪ್ಪಲ್ಲಿ ಈಗ ಬರತ್ತಲ್ಲ. ಫೋಟೋ ಶೂಟ್ ಮುಗಿಸಿ ಇವತ್ತು ಫೋಟೋ ತಗೋ. ಅದು ಬ್ಲ್ಯಾಕ್ ಕಲರ್ ಯಾವ್ದು ನೋಡೋಣಂತೆ. ಹೋಗೋದೈತೆಲ್ಲ ಭಾಳ ಕೆಟ್ಟ ಇರೋಣ. ಯಾಕಂದ್ರೆ ರೂಮ್ ಚಾವಿ ಒಯ್ಡ್ಬೇಕಾನ. ಈಗ ಫೋಟೋ ಶೂಟಿಂಗ್ ಮುಗಿಸ್ಕೊಂಡು ಈಗ ಜಸ್ಟ್ ಇಲ್ಲಿಂದ ಅಯೋಧ್ಯೆ ಹೋಗುತ್ತೆ. ಅಲ್ಲಿ ಹೊಂಟೈತಿ ಕಾಣಿಸುತ್ತೆ ಏನಿಲ್ಲ, ಕಾಣಿಸಂಗಿಲ್ಲದೆ. ಈಗ ಸೇಮ್ ಹಯೋಭುಜ ವೈಟ್ ಕಲರ್ ಹಯೋಭುಜ ನೋಡಿದ್ದೆ ನಾ. ಆ ಕಡೆಗೆ ಅಂದರೆ ಈ ಕಡೆ ಜಯನಗರ್ ಸರ್ಕಲ್ ಕಡೆ ಒಂದು ವೈಟ್ ಕಲರ್ ಹಯೋಭುಜನ ಈಗ ಮತ್ತೆ ಕಂಡು ಮುಂದೋಗೈತಿ. ಭಾಳ ಖುಷಿಯಾಗೈತಿ. ಭಾಳ ದಿವಸ ಇನ್ನಾಗ ಡ್ರೀಮ್ ಬೈಕ್ ನೋಡೋದು ತೊಗೊಂಡು ನಾನು ತೊಗೊಂಡಿಲ್ಲ. ಒಂದು ಟೈಮ್ ಅವ ಒಯ್ದ್ಬಿಟ್ಟಾನ ಫೋಟೋ ಶೂಟ್ ಮುಗಿಸಿ. ಭಾಳ ಕೆಟ್ಟ ಹೈರಾಣ ಮಾಡ್ತೀವಿ. 1 ತಾಸು ಆತು ನಾವು ವೇಟ್ ಮಾಡತ್ತೆ. ಅವ್ರಿಗೂ ಬಸ್ ಸಿಗೋಲ್ಲ, ನನಗೂ ಹೋಗಕ್ಕೆ ಬಸ್ ಇಲ್ಲ, ಏನಿಲ್ಲ. ಬಸ್ ಪಾಸನ್ನು ಅಲ್ಲೇ ಐತೆ. ನನ್ನ ಕಡೆ ರೊಕ್ಕನೂ ತಂದಿಲ್ಲ. ಅವನಿಗೆ ಮಠ ಹೋಗ್ಲಿಕ್ಕೆ ಆಗುತ್ತಂದ್ರೆ ಅವನ ಕಡೆಗೆ ರೊಕ್ಕನೂ ಐತೆ, ಬಸ್ ಪಾಸ್ ಐತೆ. ಅವ್ನಿಗೆ ಬರೋಕ್ಕೆ ಬಸ್ ಇಲ್ಲ. ನನಗೆ ಹೋಗಕ್ಕೆ ಬಸ್ ಅದ, ಅವ್ನಿಗೆ ಬರೋಕ್ಕೆ ಬಸ್ ಇಲ್ಲ. ಅದ ಭಾಳ ಒದ್ದೆಗೈತಿ. ಈಗ ನಾ ಹಾಂಗೆ ನಡ್ಕೊಂತ ಮುಂದೆ ಹೊಂಟೀನಿ. ನೋಡೋಣಂತ ಎಷ್ಟು ದೂರ ಆಗುತ್ತೆ ಅಷ್ಟು ದೂರ ನಡೀತೀನಿ. ಆಮೇಲೆ ಅವ್ನು ಬರೋಕ್ಕೆ ಹೇಳ್ತೀನಿ. ಫೈನಲಿ ಬಂದವ ಅಲ್ಲವನ. ವಿಶಾಲೆ ಅಂದವನವ. ಚಾಯ್ ಕೊಡ. ನಿಮ್ಮ ಇವ ಅಣ್ಣ ಬಂದಿದ್ದ. ಒಂದು ಗಾಗಲ್ ಇಸ್ಕೊಂಡು ಹೋದ. ಇದು ಒಂದು ಚಾಯ್ ಸಂಬಂಧ ಇವತ್ತು ಎಡಿಟಿಂಗ್ ಆಗಲಿಲ್ಲ. ಆಲ್ರೆಡಿ ಲೇಟ್ ಆಗಿತ್ತು ಎಡಿಟಿಂಗ್ ಫೋಟೋ ಶೂಟಿಗೆ ಹೋಗಿ. ಮತ್ತು ಒಳ್ಳೆ ಈಗ ಹೋಗಿ ಬಡ ಊಟ ಮಾಡಿ ಎಡಿಟಿಂಗ್ ಬಂದಿರ್ಬೇಕು. ಭಾಳ ಲೇಟ್ ಆಗುತ್ತೆ ಇವತ್ತು. ನೋಡೋಣ ಎಷ್ಟು ಸ್ಪೀಡ್ ಆಗುತ್ತೆ ಅಷ್ಟು ಸ್ಪೀಡ್ನ ಮುಗಿಸಿದ್ರೆ ಆಯ್ತು. ಆಲ್ರೆಡಿ ಟೈಮ್ 8 ಆಯ್ತು. ಹೋಗಿ ಇನ್ನೂ ಊಟ ಮಾಡಬೇಕು. ಫಸ್ಟ್ ಊಟ ಪಾರ್ಸಲ್ ತೊಗೊಂತೀನಿ ನನಗೆ. ಎಡಿಟಿಂಗ್ ಮಾಡ್ಕೊಂತ ನನಗೆ ಈಗ ಲಕ್ಷ ಬಂತು. ಚಪಾತಿ ತೊಗೊಂಡಿದ್ದೆ. ಚಪಾತಿ ತಿನ್ಬೇಕು. ಫಸ್ಟ್ ಎಡಿಟ್ ಮಾಡ್ಕೊಂತ ಊಟ ಮಾಡಿದ್ರಾತು. ಅಲ್ಲೇ ಚಪಾತಿ ಬಿರುಸಾಗೈತಿ ತಣ್ಣಗಾಗಿ. ಇಲ್ಲೊಂದು ಬಾಳೆಹಣ್ಣು ತೊಗೊಂಡು ಬಾಳೆಹಣ್ಣು ಮತ್ತು ಇಲ್ಲೊಂದು ಚಟ್ನಿ ತೊಗೋಬೇಕು. ಚಪಾತಿ ಮ್ಯಾಗ ಬಾಳೆಹಣ್ಣು ಇಟ್ಟಾಗಿ ಸ್ವಲ್ಪ ಚಟ್ನಿ ಉದುರಿಸಿ
ಚಟ್ನಿ ಹಾಕ್ಕೊಂಡು ತಿನ್ನೋದು. ಸ್ವಲ್ಪ ಸ್ವೀಟೇ ಸ್ವಲ್ಪ ಖಾರ ಹತ್ತತ್ತ ಮಸ್ತ್ ಮಜಾ ಬರ್ತದೆ ತಿನ್ನೋಕೆ. ನೀವು ಹಿಂಗೆ ಯಾರು ತಿಂತಿದ್ರೆ ಕಮೆಂಟ್ ಮಾಡಿರಿ. ಚಪಾತಿ ರೆಡಿ ಆಯ್ತು, ಈಗ ರೋಲ್ ಮಾಡೋದು ಈಗ. ಇವತ್ತೇನು ಭಾಳ ಹೆವಿ ಊಟ ಇಲ್ಲ, ಲೈಟಾಗಿ ಊಟ ತಿಂದು ಅನ್ಕೊಳೋದು. ಇಲ್ಲ ತಿನ್ನೋಂತ ಬಡ ಬಡ ಇನ್ನೂ ಎಡಿಟಿಂಗು ಮಾಡ್ಬೇಕು. ತಿನ್ಕೊಂತ ಎಡಿಟಿಂಗ್ ಮಾಡ್ತೀನ. ಮಳೆ ಬರತೈತಿ. ಇನ್ನು ಬಟ್ಟೆ ಗಿಟ್ಟಿ ಎಲ್ಲ ಇಲ್ಲೇ ಅದಾವು, ತಗೊಂಡು ಹೋಗ್ಬೇಕು. ನಾನು ಒಂದಲ್ಲ ಅವನು ಒಯ್ಬೇಕು. ಬಟ್ಟೆ ಅಂತ ಸೇಫ್ ಮಾಡಿದೆ. ಇನ್ನೊಂದು ಸ್ವಲ್ಪ ಬಟ್ಟೆ ಅದಾವು, ಅವು ಯಾರು ಅಂತ ಗೊತ್ತಿಲ್ಲ. ನನಗೆ ಗೊತ್ತಿದ್ದಿದ್ದು ಅಷ್ಟು, ಅವನು ನಾನು ಇಬ್ಬರು ತೊಗೊಂಬಂದೆ. ನೀರೇ ಹನಿ ಸಿಡ್ಬೇಕು ಮತ್ತು ಕ್ಯಾಮ್ರಾಕ್ಕೆ. ಎಸ್ ಮತ್ತೊಳ್ಳೆ ನಾವು ಎಡಿಟಿಂಗಿಗೆ ಕಂಟಿನ್ಯೂ ಮಾಡೋಣ ಅಂತ, ಬಡ ಬಡ ಎಡಿಟಿಂಗ್ ಮುಗಿಸೋಣ ಅಂತ ಬರ್ರಿ. ಇವತ್ತಿನ ಬ್ಲಾಗ್ ಇಲ್ಲಿಗೆ ಕಂಪ್ಲೀಟ್ ಮಾಡೋಣ ಅಂತ. ನೆಕ್ಸ್ಟ್ ಬ್ಲಾಗ್ನ ಸಿಗ್ತೀನಿ. ಅಲ್ಲಿ ಮಟ್ಟ ನಮಸ್ಕಾರ.